ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ. ಸೊ ನ್ಯೂ ಅಡ್ಮಿಷನ್ನು, ಅದರಲ್ಲೂ ಕೂಡ ಸ್ಪೆಷಲೈಸ್ಡ್ ಡಿಸೆಬಿಲಿಟಿ ಇರುವಂಥ ಆ ಮಗುವಿಗೆ ಇವತ್ತು ಅಡ್ಮಿಷನ್ ತೊಗೊಂಡಿದ್ದೀನಿ. ಸೊ ಹೇಗಿರುತ್ತೆ ಏನು ಅಂತ ಜಸ್ಟು ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಆ ಮಗುವಿಗೂ ಕೂಡ ಏನಾದರೂ ನಾವು ಕಲಿಸ್ಬೋದು, ಏನಾದರೂ ಕೂಡ ಮಾಡ್ಬೋದು ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ. ಸೊ ನೋಡಬೇಕು, ಅವಳಿಗೆ ಆ್ಯಕ್ಚುಲಿ ಅಬ್ಯಾಕಸ್ನ ಕಲಿಸ್ಬೇಕು ಅಂತ ಅವರ ಪೇರೆಂಟ್ಸ್ ಹೇಳಿದ್ದಾರೆ. ಸೊ ಕಮ್ಯುನಿಕೇಷನ್ ಸ್ವಲ್ಪ ಗ್ಯಾಪ್ ಆಗುತ್ತೆ. ಹಾಗೆ ಆ ಮಗುವಿಗೆ ಸ್ವಲ್ಪ ನಾವು ಹೇಳ್ಕೊಡೋದು ಕೂಡ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು 1 ಮಂತಿಂದ ನಾನು ಟೈಮ್ನ ತೊಗೊಂಡು ಇವಾಗ ನಾನು ಅವಳನ್ನು ಕ್ಲಾಸ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾನು ಏನಾದರೂ ಮಾಡಬೇಕು, ನನ್ನಲ್ಲಿರೋದನ್ನು ಯೂಸ್ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಪೇರೆಂಟ್ಸ್ ಹೆಲ್ಪ್ನ ನಾನು ತುಂಬ ತೊಗೊಳ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಆ ಮಗು ಹೇಗೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವರ ಸಪೋರ್ಟ್ ಇಲ್ಲದೆ ನಾನು ಕೂಡ ಏನೂ ಮಾಡಲಿಕ್ಕಾಗಲ್ಲ. ತುಂಬ ಯೋಚನೆ ಮಾಡಿ ದಿನ ಏನಾದರೂ ಯಾವ ರೀತಿ ಮಾಡಬೇಕು ಅಂತ 1 ತಿಂಗಳವರೆಗೂ ಟೈಮ್ ತೊಗೊಂಡು ಫೈನಲ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಬ್ಯಾಕಸ್ ಹೇಳ್ಕೊಡೋದಕ್ಕೆ. ಅಬ್ಯಾಕಸ್ಗೆ ನಾರ್ಮಲಾಗಿ ಎಲ್ಲ ಮಕ್ಕಳಿಗೂ ಇರೋ ಥರ ಅಬ್ಯಾಕಸ್ ಇವ್ರದ್ದು ಇರೋದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಇರುತ್ತೆ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ. ಸೊ ಅದನ್ನೇ ಇಟ್ಕೊಂಡು ಅವಳು ಇಲ್ಲಿ ಅಬ್ಯಾಕಸ್ನ ಮಾಡ್ತಾ ಇದ್ದಾಳೆ. ಸೊ ಹೇಗಿರುತ್ತೆ ಏನಿರುತ್ತೆ ಅಂತ ನಾನು ನಿಮಗೆ ಆದಷ್ಟು ಶೇರ್ ಮಾಡ್ಕೊಳ್ತಾ ಇರ್ತೀನಿ ನನ್ನ ವೀಡಿಯೋಸಲ್ಲಿ, ಯಾವ ರೀತಿಯಾಗಿ ಅವಳು ಕೂಡ ಕಲಿತಾ ಇದ್ದಾಳೆ ಏನು ಅಂತ ಹೇಳ್ಬಿಟ್ಟು. ಸೊ ಈಗ ಸದ್ಯಕ್ಕೆ ಅವರ ಪೇರೆಂಟ್ಸ್ ಹೆಲ್ಪು ಸಪೋರ್ಟು ನನಗೆ ಇದೆ. ಅದಕ್ಕೋಸ್ಕರ ಈಗೇನು ಸದ್ಯಕ್ಕೆ ನಾನು ಏನು ಹೇಳಲಿಕ್ಕಾಗಲ್ಲ. ಜಸ್ಟ್ ನಾನು ಇದನ್ನು ಕೂಡ ಒಂದು ಚಾಲೆಂಜಿಂಗ್ ಆಗಿ ತೊಗೊಳ್ಬೇಕು ಅಂತ, ಎಲ್ಲದೂ ಕೂಡ ಇರಬೇಕಲ್ವಾ ಲೈಫಲ್ಲಿ. ಸೊ ಹಾಗಾಗಿ ತುಂಬ ಯೋಚನೆ ಮಾಡಿ ಇವಾಗ ಇದನ್ನು ಕೂಡ ಕೈ ಹಾಕಿದ್ದೀನಿ. ನೋಡೋಣ ಹೇಗೆಲ್ಲ ಸಕ್ಸಸ್ ಸಿಗುತ್ತೆ, ಏನೆಲ್ಲ ನಾನು ಸಾಧ್ಯವಾದಷ್ಟು ಏನೆಲ್ಲ ನಾನು ಮಾಡಬೇಕು ಅಂತ ಆ ಕಡೆ ನಾನು ಕೂಡ ನನ್ನ ಒಂದು ಎಫರ್ಟ್ನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ರಿಸ್ಕ್ ಅಂತ ಅನಿಸ್ಬೋದು ಅಂತ ಅಂದ್ಕೊಂಡೆ ನಾನು. ಯಾಕೆ ಅದನ್ನು ರಿಸ್ಕ್ ಅಂತ ತೊಗೊಳ್ಬೇಕು, ಅದ್ರ ಬದಲಾಗಿ ಅದನ್ನು ನಾವು ಪಾಸಿಟಿವ್ ಆಗಿಯೇ ಯೋಚನೆ ಮಾಡಿದರೆ ಆ ಮಗುವಿಗೂ ಕೂಡ ಏನೆಲ್ಲ ಸಾಧ್ಯವಾಗುತ್ತೆ ಅದನ್ನು ಕಲಿಸ್ಬೋದು ನಾನು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆಲ್ಲ ಇರುತ್ತೆ, ಅವಳ ಜೊತೆ ನನ್ನ ಒಂದು ಜರ್ನಿ ಕೂಡ ಯಾವ ರೀತಿ ಇರುತ್ತೆ ಅಂತ ಎಕ್ಸೈಟ್ಮೆಂಟ್ ಇದೆ. ಸ್ವಲ್ಪ ಆ ಮಗು ಕೂಡ ತುಂಬಾ ಕ್ಲೆವರ್, ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ಅವಳು ಕೂಡ. ಸೊ ಅವಳ ಜೊತೆ ನನ್ನ ಒಂದು ಒಡನಾಟ ಅದೆಲ್ಲ ಕೂಡ ಹೇಗಿರುತ್ತೆ ಏನಿರುತ್ತೆ ಅಂತ ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ ಮುಂದಿನ ವೀಡಿಯೋ ಎಲ್ಲದು ಕೂಡ. ಸೊ ಸ್ವಲ್ಪ ಹಾಗೆಯೇ ಈಗ ಅಮ್ಮನ ಮನೆ ಕಡೆ ಬಂದ್ವಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಸೊ ಮನೆ ಗೃಹ ಪ್ರವೇಶ ಆಗಿದ ನಂತರ ಮತ್ತೆ ನಾನು ಅಮ್ಮನ ಮನೆಗೆ ಹೋಗಿರೋದು ಅಂತ ಹೇಳ್ಬೋದು. ಆ್ಯಕ್ಚುಲಿ ದೂರಲ್ಲೇ ಇದ್ದರೆ ನಾನು ಹೋಗ್ಲಿಕ್ಕಾಗಲ್ಲ ಅಂತ ತುಂಬ ಸರಿ ನಾನು ನಿಮಗೆ ಹೇಳ್ತಾ ಇರ್ತೀನಲ್ವಾ. ಬಿಕಾಸ್ ನಾನು ತುಂಬ ಸ್ಕೆಡ್ಯೂಲ್ ಹೇಗಿದೆ ಅಂದರೆ ತುಂಬ ಬ್ಯುಸಿ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಅಮ್ಮ ಅದನ್ನೇ ಬೈತಿರ್ತಾರೆ, ಇಲ್ಲೇ ಇದ್ದರೂ ಕೂಡ ಸ್ವಲ್ಪನೂ ಕೇಳಲ್ಲ ನೋಡಲ್ಲ ಅಂತ. ಅದಕ್ಕೆ ಆದರೂ ಕೂಡ ಇವತ್ತೊಂದು ಸ್ವಲ್ಪ ಈ ಕಡೆ ಬೇರೆಯೇ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ನೋಡಿ ನನ್ನ ಮಕ್ಕಳು ಈ ಕಡೆ ಬರೋದು ಎಗರಾಡೋದು, ಅವ್ರಿಗೆ ಅಷ್ಟು ಇಲ್ಲಿ ಅಂದರೆ ಅಷ್ಟು ಫ್ರೀ ಆಗಿದ್ಬಿಡ್ತಾರೆ ಅವ್ರಿಗೆ. ಇವಾಗ ಇದು ಮೇಲ್ಗಡೆ ರೂಮಲ್ಲಿ ಈಗ ಮತ್ತೆ ಏನೆಲ್ಲ ಫರ್ನಿಚರ್ಸ್ ಬೇಕೋ ಅದೆಲ್ಲ ಕೂಡ ಹಾಕ್ಕೊಂಡಿದ್ದಾರೆ. ಮೊದಲು ಗೃಹ ಪ್ರವೇಶ ಆಗೋದಕ್ಕೂ ಮುಂಚೆ ಏನೂ ಇರಲಿಲ್ಲ. ಹಾಗೆ ಇದೊಂದು ಈ ಬೆಡ್ ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ತುಂಬ ಜನ ಇದ್ರದ್ದು ರಿವ್ಯೂ ಕೊಡ್ತಾ ಇರ್ತಾರೆ. ಅದನ್ನು ನೋಡಿನೇ ಇದನ್ನು ನಮ್ಮ ತಮ್ಮ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಈವನ್ ಕಾಟ್ ಅಂತ ಅಂದರೆ ನಮ್ಮದು ಸೋಫಾ ಸೆಟ್ಟು ಮತ್ತು ಈ ಕಾಟ್ ಎರಡನ್ನೂ ಒಂದೇ ಕಡೆಯೇ ನಾವು ಮಾಡಿಸಿರೋದು. ಅವನು ಮನೆಗೆ ಕಾಟ್ ಮಾಡಿಸ್ಕೊಂಡ, ನಾವು ಸೋಫಾ ಸೆಟ್ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ, ಇದು ಡಬಲ್ ಕಾಟು. ಸೊ ಹಾಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ಕೂಡ ನೋಡಿರಲಿಲ್ಲ, ಅದನ್ನು ಕೂಡ ನೋಡಿದ್ರಾಯಿತು ಅಂತ ಹೇಳ್ಬಿಟ್ಟು ಇವತ್ತು ಬಂದರೂ ಕೂಡ ಕೆಳಗಡೆ ಅಷ್ಟೇ ಇದ್ಬಿಡ್ತೀನಿ, ಮೇಲ್ಗಡೆ ಬರೋದೇ ಇಲ್ಲ. ನನ್ನ ಮಕ್ಕಳು ಬೆಳಗ್ಗೆಯಿಂದನೇ ಬಂದು ಇಲ್ಲೇ ಎಗರಾಡ್ಕೊಂಡು, ಈಗಂತೂ ಇಲ್ಲೇ ಇರೋದು, ಅವರ ವಾಸ ಎಲ್ಲ ಇಲ್ಲೇ ಟಿ ವಿ ಬೇರೆ ಇರೋದ್ರಿಂದ ಮೇಲೇ ನೋಡಿಕೊಂಡು
ನಿದ್ದೆ ಬಂದರೆ ಮಲಕ್ಕೊಂಡು ಇಲ್ಲೇ ಇದ್ಬಿಡ್ತಾರೆ. ಸೊ ಹಾಗಾಗಿ ನೋಡೋಣ ಅಂತ ಬಂದೆ ನಾನು ಕೂಡ. ತುಂಬ ಚೆನ್ನಾಗಿದೆ. ಅದು ರೂಮ್ಗೆ ಅದು ಬೆಡ್ಡು ಹಾಗೆ ಕಾಟು ಎಲ್ಲದು ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೊ ಇದೊಂದು ಏನಪ್ಪ ಅಂದರೆ ಖುಷಿ ಅಂತಲೇ ಹೇಳ್ಬೋದು. ನಮಗೂ ಕೂಡ ನೋಡೋದಕ್ಕೆ ಅಕ್ಕ ತಂಗಿಯರಾಗಿ ನಮ್ಮ ತಮ್ಮ ಮನೆಗೆ ಬೇಕಾಗಿರೋದೆಲ್ಲದು ಕೂಡ ಇದು ಒಂದು ಸಣ್ಣ ಸಣ್ಣ ವಿಚಾರಗಳ ಅಂತ ಅನಿಸಿದ್ರು ಕೂಡ ಅದನ್ನೆಲ್ಲ ನೋಡುವಾಗ ಖುಷಿ ಅನಿಸುತ್ತೆ ಅಲ್ವಾ. ಇದೆಲ್ಲ ಸುಮ್ಮನೆ ಹಾಗೆ ಎಲ್ಲರೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಅವನು ಕೂಡ ಒಂದು ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾನಲ್ವ. ತನಗೆ ಬೇಕಿರೋ ಥರ ಒಂದು ಡ್ರೀಮ್ ಅಂತ ಇಟ್ಕೊಂಡು ಡ್ರೀಮ್ ಹಿಂಗೆ ಹೌಸ್ ಅಂತ ಏನೋ ಆ ಡ್ರೀಮ್ ಹೌಸ್ ಜೊತೆಗೆ ಇದೆಲ್ಲ ಕೂಡ ಇದ್ದೇ ಇರುತ್ತೆ. ಅದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ಅಂದರೆ ತುಂಬಾ ಖುಷಿ ಕೊಡುವಂಥದ್ದು. ಆ ಖುಷಿ ಅದು ತೃಪ್ತಿಯನ್ನು ಕೊಡುತ್ತೆ. ಅವರು ಹೇಗೋ ಯಾರೋ ತಂದಿರ್ತಾರೆ, ಯಾರೋ ಬಂದು ಮಾಡ್ತಾರೆ ಅನ್ನೋದಕ್ಕಾಗಲ್ಲ. ತುಂಬ ಕಷ್ಟಪಟ್ಕೊಂಡು ಅದರಿಂದ ಒಂದಿಷ್ಟು ಫೀಲಿಂಗ್ಸ್ನ ಇಟ್ಕೊಂಡು ಅದನ್ನು ಮಾಡಿರ್ತಾರಲ್ವ, ಅದಕ್ಕೋಸ್ಕರ. ಸೊ ನನ್ನ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸಮನ್ವಿಗೆ ಅಂದರೆ ನಮ್ಮ ತಮ್ಮ ತುಂಬಾ ಕಾಡಿಸ್ತಾ ಇರ್ತಾನೆ. ಅವನು ತುಂಬ ಕಾಡಿಸ್ತಾ ಇದ್ದ. ಸೊಸೆ ಆಗ್ತಾಳಲ್ವ, ಅದಕ್ಕೋಸ್ಕರ ದಿನ ಹೀಗೆ ಇವನಿಗೆ ಅವಳು ಕಾಡಿಸ್ಕೊಂಡು ಇರ್ತಾರೆ. ಸೊ ಬಿಡೋ ಎಷ್ಟು ಕಾಡಿಸ್ತೀಯೇ ಅಂತ ಹೇಳ್ತಾ ಇದ್ವಿ ನಾವು ಕೂಡ. ಸೊ ಇವನು ಸಾತುಗೆ ಕಾರ್ಟೂನ್ ಇದ್ಬಿಟ್ರೆ ಆಗೋಯ್ತು. ಅದರಲ್ಲೂ ಕೂಡ ವೈಫೈ ಬೇರೆ ಹಾಕಿಬಿಟ್ಟಿದ್ದಾನೆ ಮನೆಗೆ. ವೈಫೈ ಹಾಕಿದರೆ ಮುಗ್ದೆ ಹೋಯ್ತಲ್ವಾ, ಅದಕ್ಕೋಸ್ಕರ. ಸೊ ಇದು ಬಿಫೋರ್ ಹೇಗಿತ್ತು ಅಂತ ನೋಡಿ. ಈ ಕಾಟು ಎಲ್ಲದು ಹಾಕೋದಕ್ಕಿಂತ ಮುಂಚೆ ಈ ರೂಮ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಇಷ್ಟು ಸ್ಪೇಸಿಯಸ್ ಆಗಿದೆ. ರೂಮ್ ಮಾತ್ರ ತುಂಬ ಸ್ಪೇಸಿಯಸ್ ಆಗಿದೆ. ಬಿಫೋರ್ ನಮಗೆ ಮ್ಯಾರೇಜ್ ಟೈಮಲ್ಲಿ ಈ ಥರ ಏನಾದರೂ ಸಿಂಪಲ್ಲಾಗಿ ಒಂದು ಫಂಕ್ಷನ್ ಮಾಡಬೇಕು ಅಂತಂದರೆ ಜನರು ಬಂದು ಕೂಡೋದಕ್ಕೆ, ಇನ್ನು ಹಾಲ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟೆ ಸ್ವಲ್ಪ ಸ್ಪೇಸಿಯಸ್ ಆಗಿರಲಿ ಅಂತ ಮಾಡಿರೋದು ಮೊದಲಿಂದ ಕೂಡ. ಇವಾಗ ಅದನ್ನು ಅವನು ತನಗೆ ಬೇಕಿರೋ ರೀತಿಯಲ್ಲಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಎಲ್ಲದಕ್ಕೂ ಕೂಡ ಕನ್ಸಿಸ್ಟೆನ್ಸಿ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಈ ಕಡೆ ಎಲ್ಲ ಬೆಡ್ ಎಲ್ಲದು ತಂದು ಮೊದಲು ಹಾಗೆ ಇರಿಸಿರೋದು. ಈ ಕಡೆ ಹೊರಗಡೆ ಆ ಕಡೆ ಬಾತ್ರೂಮ್ ಇದೆ. ಇದು ಮನೆ ಓಪನಿಂಗ್ ಟೈಮಲ್ಲಿನೇ ಕ್ಯಾಪ್ಚರ್ ಮಾಡಿರೋದು ಆ್ಯಕ್ಚುಲಿ. ಟೋಟಲ್ ಆಗಿ ಹೇಗಿದೆ ಅಂತ ನಾನು ಜಸ್ಟ್ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿದೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಮತ್ತು ಇದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಹಾಗೆ ಅಲ್ಲಿ ಬರ್ತಾನೆ ಅದೇ ಟೈಮಲ್ಲಿ ನಾವು ಮನೆಗೆ ಹೋಗಿರುವಾಗ ಪಾಪ ಒಂದು ಕೋತಿ ಮೇಲೆ ಗಿಡದಿಂದ ಒಂದು ವಯರ್ನ ಬಾಯಲ್ಲಿಟ್ಕೊಂಡು ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಪಾಪ ಸತ್ತೋಗ್ಬಿಡ್ತು. ಒಂದೇ ಸ್ಪಾಟಲ್ಲೇ ಸತ್ತೋಗ್ಬಿಡ್ತು ಅದು. ಅದಕ್ಕೋಸ್ಕರ ಅದನ್ನು ಕೂಡ ಈ ರೀತಿ ಎಲ್ಲರೂ ಪೂಜೆ ಮಾಡಿ ಅದನ್ನು ಕಳಿಸ್ತಾ ಇದ್ದಾರೆ. ಸೊ ಅದನ್ನು ನಮ್ಮ ಸಾತು ಸಮ್ಮು ನೋಡ್ತಾ ಇದ್ದರು. ಹಾಗೆ ಮನೆಗೆ ಬಂದಿದ್ದ ನಂತರ ಟ್ಯೂಷನ್ ಟೈಮಲ್ಲಿ ಇವಾಗ ಸೋಫಾ ಸೆಟ್ ಹಾಕಿದ ನಂತರ ನಮ್ಮ ಮನೆಯಲ್ಲಿ ಹೇಗಾಗಿದೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಸೊ ತುಂಬ ಸ್ಪೇಸ್ ಎಲ್ಲ ಹಿಡಿದ್ಬಿಟ್ಟಿದೆ ಸೋಫಾ ಸೆಟ್ ಹಾಕಿದ ನಂತರ ನೋಡಿ. ಮಕ್ಕಳು ಕೂರೋದಕ್ಕೇ ಆಗ್ತಾಯಿಲ್ಲ. ಅದರಲ್ಲೂ ಕೂಡ ದಿನೇ ಮಕ್ಕಳು ಹೆಚ್ಚಾಗ್ತಾ ಇದ್ದಾರೆ. ಸ್ವಲ್ಪ ಹಾಗಾಗಿ ಕೂರೋದಕ್ಕೆ ತುಂಬ ಕಷ್ಟ ಅನಿಸ್ಬಿಟ್ಟಿದೆ. ಮಕ್ಕಳು ಹೆಚ್ಚಾದಂತೆಲ್ಲ ಕೂರೋದಕ್ಕೂ ಕೂಡ ಕಷ್ಟ. ಅದ್ರ ಜೊತೆ ಈಗ ಸ್ಪೇಸ್ ಕೂಡ ಕಡಿಮೆ ಆಗಿಬಿಟ್ಟಿದೆ. ಆವಾಗ ಆ ಸ್ಪೇಸ್ ಯೂಸ್ ಆಗ್ತಾಯಿತ್ತು ಮಕ್ಕಳಿಗೆ ಕೂರೋದಕ್ಕೆ. ಟ್ಯೂಷನ್ಗೆ ಸ್ವಲ್ಪ ಕಷ್ಟ ಆಗಿದೆ. ಅದಕ್ಕೋಸ್ಕರ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಎಷ್ಟೇ ಮಕ್ಕಳಾದರೂ ಕೂಡ ಮ್ಯಾನೇಜ್ ಮಾಡೋದು ಸ್ವಲ್ಪ ನಮಗೂ ಕೂಡ ಹೇಗೆಲ್ಲ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲರೂ ತಮ್ಮ ವರ್ಕಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅದರಲ್ಲೂ ಕೂಡ ಟ್ಯೂಷನ್ ಅಂತ ಬಂದರೆ ಅಬ್ಯಾಕಸ್ಸು, ವೇದಿಕ್ ಮ್ಯಾಥ್ಸು, ಫೋನಿಕ್ಸು, ಜೊತೆಗೆ ಹ್ಯಾಂಡ್ ರೈಟಿಂಗು, ಕನ್ನಡ ಹ್ಯಾಂಡ್ ರೈಟಿಂಗು ಎಲ್ಲ ಕ್ಲಾಸಸ್ಸು ನಾನು ಎಂಗೇಜ್ ಮಾಡ್ತಾ ಇದ್ದೀನಿ. ಎಲ್ಲ ಥರದ ಮಕ್ಕಳು ಇಲ್ಲಿದ್ದಾರೆ. ನೋಡು ಬೀಟ್ಸ್ ಸರಿಯಾಗಿ ಕೌಂಟ್ ತಗೋ. ಬೀಟ್ಸ್ ಕೌಂಟ್ ತಗೊಂಡು ಮಾಡು. ಫಿಂಗರ್ ಫೋಲ್ಡ್ ಮಾಡು ಎಲ್ಲದು. ಅವೆರಡಷ್ಟೇ ಓಪನ್ ಮಾಡಬೇಕು. ಗುಡ್. ಇನ್ನೊಂದು ಸರಿ ಮಾಡು. ಅಬ್ಯಾಕಸ್ ಸರಿಯಾಗಿ ಇಟ್ಕೋ. ಪೆನ್ಸಿಲು ಇದು
ಆ ಕಡೆ ಕೈಯಲ್ಲಿ ಫಿಂಗರ್ಸ್ ಎಲ್ಲ ಫೋಲ್ಡ್ ಮಾಡು. ಯಾವಾಗ್ಲೂ ಓಪನ್ ಮಾಡ್ಬಾರ್ದು ಚಿನ್ನಮ್ಮ, ನೀನೇನು ಮಾಡ್ತಾ ಮಾಡ್ತಾ ಓಪನ್ ಮಾಡ್ಬಿಡ್ತೀಯ ಫಿಂಗರ್ಸ್ನ, ಗೊತ್ತಾಯ್ತಾ ಬಂಗಾರ? ಮುಖ ಮೇಲೆ ಎತ್ತು ಮಾಡಿ ಚಿನ್ನಮ್ಮ, ನೀನು ಮುಖ ಅಲ್ಲಿ ನಿನ್ ಮುಖದಿಂದ ಮಾಡ್ತೀಯ ಕೈಯಿಂದ ಮಾಡ್ತಿದ್ದೆ? ಬ್ರೈಲ್ ಬರಿಬೇಕಾದ್ರೂ ಹಂಗೆ ಮಾಡ್ತಿದ್ದಲ್ಲ, ಮಾಡು. ಬೇಗ ಬೇಗ ಮಾಡು. ಫಿಂಗರ್ ಓಪನ್ ಮಾಡಬೇಡ. Add 3 plus 3 add 4 plus 4 add 5 less 5 finger add 5 wrong add 5 finger ಯಾವುದು? ಇಲ್ಲ, ಇಂಡೆಕ್ಸ್ ಫಿಂಗರ್ ಇಂದಾನೆ ಆಡ್ ಮಾಡಬೇಕು, ಇಂಡೆಕ್ಸ್ ಫಿಂಗರ್ ಇಂದಾನೆ ಲೆಸ್ ಮಾಡಬೇಕು. ಮಿಸ್ ಮತ್ತೆ ಇದು ಅದು ಇಲ್ಲ, ಅದು ಲೋವರ್ ಬೀಟ್ಸಿಗೆ ಅಷ್ಟೇನೆ, ಕೆಳಗಡೆ ಬೀಟ್ಸಿಗೆ ಅಷ್ಟೇ. ಇದ್ರ ಕೆಳಗಡೆ ಇದಾವಲ್ಲ ಲೋವರ್ ಬೀಟ್ಸ್, ಇದಕ್ಕೆ ಮಾತ್ರ ಕೆಳಗಡೆ 4 ಇದಾವಲ್ಲ ಅದಕ್ಕಷ್ಟೇನೆ. add 5 plus 5 ಗುಡ್. add 6 add 6 ಎಟ್ ಅ ಟೈಮ್ ಬರ್ಬೇಕು ಎರಡೂನು. ಚಿನ್ನಮ್ಮ ಈ ಡಿವೈಡರ್ ಇಂದ ಹಿಂಗ್ ಮಾಡ್ಬೇಕು, ಅದು ಸ್ವಲ್ಪ ಟೈಟ್ ಇದೆ ಮಿಸ್, ನಮ್ದು ಹೌದ್ರಾ? ಇದಾಗುತ್ತಲ್ಲ, ಇದು ಗ್ಯಾಪ್ನು ಇದೆ. ಹೌದೌದ್ರಿ, ಹೌದು. ಬೀಟ್ಸ್ ಸ್ವಲ್ಪ ಶೇಪ್ಸ್ ಚೇಂಜ್ ಇದಾವಲ್ಲ, ಅವ್ಳು ಸ್ವಲ್ಪ ಟೈಟ್ ಬರುತ್ತೆ. add 7 less 7 add 8 less 8 add 9 ಎಸ್ less 9 ಓಕೆ. ಬೀಟ್ಸ್ ಕೂಡ ಚಿನ್ನಮ್ಮ ಪಕ್ಕಕ್ಕಿರೋವು ಇರ್ತಾವ, ಅದನ್ನ ನೋಡ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ? ಇವು ಈ ಸೆಕೆಂಡ್ ಪಕ್ಕದಲ್ಲಿ ಅದು ಮಗ ನೀನ್ ಮಾಡ್ತಿರ್ತೀಯಲ್ಲ, ಇದ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ತೀಯಲ್ಲ, ಇವು ಮೇಲೆ ಬಂದಿರ್ತಾವ, ಅದನ್ನ ನೀನ್ ನೋಡ್ಕೊಂಡ್ ಮಾಡ್ಬೇಕು ಯಾವಾಗ್ಲೂ, ಗೊತ್ತಾಯ್ತಾ? ಅದೇ ನಾನು ಬಂದ್ರೆ ಮತ್ತೆ ಚೇಂಜ್ ಆಗುತ್ತಿಲ್ಲ ನಂಬರ್. ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರ ಪೇರೆಂಟ್ಸ್ ಕೂಡ ಹೇಗೆ ಆ ಮಗುವಿಗೆ ಹೇಳ್ತಾ ಹಾಗೆ ನನಗೂ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಾಗಿದ್ದ ನಂತರ ಇವಾಗ ಕಾರ್ದು ಕೀ ಕಳ್ಕೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ತುಂಬ ಕೇರ್ಲೆಸ್ ಆಗಿದ್ದು ಇದೊಂದರಿಂದ ಒಂದು ಒಳ್ಳೆ ಪಾಠ ಕಲ್ತಿದ್ದೀವಿ ನಾವು ಕೂಡ. ತುಂಬ ಕೇರ್ಲೆಸ್ ಅಂತ ಇಲ್ಲ, ನಾನು ಸ್ವಲ್ಪ ಯಾವುದೇ ಒಂದು ಈಗ ದೊಡ್ಡದೇ ಆಗಲಿ ಅದು ಸಣ್ಣದೇ ಆಗಲಿ ಅದನ್ನು ದುಡ್ಡು ಕೊಟ್ಟೆ ನಾವು ಪರ್ಚೇಸ್ ಮಾಡ್ತೀವಿ ಅಂದಮೇಲೆ ಅದಕ್ಕೆ ಬೆಲೆ ಇದೆ ಅಂದಮೇಲೆ ಅದ್ರ ಬಗ್ಗೆ ಸ್ವಲ್ಪ ನಾವು ಬೇಜವಾಬ್ದಾರಿಯಿಂದ ಇರಬಾರ್ದು. ಸೊ ಸ್ವಲ್ಪ ಬೇಜವಾಬ್ದಾರಿಯಿಂದ ಇದ್ದಿದ್ದಕ್ಕೆ ಇವತ್ತು ನಾವು ಆ ಕೀಯನ್ನು ಕಳ್ಕೊಂಡ್ವಿ, ಕಾರ್ ಕೀ ಕಳ್ಕೊಂಡಿದ್ದಕ್ಕೆ ಮತ್ತು ಅದನ್ನು ಹೊಸ ಕೀ ಮಾಡಿಸ್ಬಿಟ್ಟು ಅದನ್ನು ಇನ್ಸ್ಟಾಲೇಷನ್ ಮಾಡಿ ಅದ್ರ ಜೊತೆಗೆ ರಿಮೋಟ್ ಕಂಟ್ರೋಲರ್ ಅದೆಲ್ಲದೂ ಕೂಡ ಮಾಡಬೇಕಲ್ವ. ಸೊ ಅವರು ಕೀನ ಮಾಡ್ಕೊಂಡು ಬಂದು ಈ ರೀತಿ ಹೇಗಿದೆ ನಿಮ್ಮ ಕೀ ಇತ್ತು ಅಂತ ಹೇಳ್ಬಿಟ್ಟು, ಹಾಗೆ ನಮ್ಮದು RC ಕಾರ್ಡು ಎಲ್ಲದೂ ಕೂಡ ಅವರು ತಮಗೆ ಹಾಕಿಸ್ಕೊಂಡು ಅದರಿಂದ ಸ್ವಲ್ಪ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅವ್ರದ್ದು ಅದನ್ನೆಲ್ಲ ಮಾಡಿಕೊಂಡು ಕೀನ ರೆಡಿ ಮಾಡ್ಕೊಂಡು ಬಂದಿದ್ದರು. ಇವಾಗ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಸೊ ಇದು ಹೇಗಾಯಿತು ಅಂದರೆ ಸಾತು ಸಾಮಾನ್ಯ ಸ್ವಲ್ಪ ಅದ್ರ ಕೀ ಹಿಡ್ಕೊಂಡು ಆಟ ಆಡ್ತಾಯಿದ್ರು. ನಾವು ಎಲ್ಲಿಗಾದರೂ ಹೊರಗಡೆ ಹೋಗಿ ಬಂದುಬಿಟ್ರೆ ಕೀ ಕಾಣಿಸ್ತು ಅಂದರೆ ಇಟ್ಕೊಂಡು ಆಟ ಆಡೋರು ಅದನ್ನು ಇಟ್ಕೊಂಡು. ಸೊ ಬ್ಯಾಟ್ರಿ ಡೌನ್ ಆಗಿತ್ತು, ಬ್ಯಾಟ್ರಿ ಡೌನ್ ಆಗಿರೋದ್ರಿಂದ ಅವರು ಕ್ಲಿಕ್ ಮಾಡಿದ್ರು ಕೂಡ ಸ್ವಲ್ಪ ಅದು ವರ್ಕ್ ಆಗ್ತಾ ಇರಲಿಲ್ಲ. ಹಾಗೆ ಇಟ್ಕೊಂಡು ಆಟ ಆಡೋರು ಕಾರ್ ಕೀ ಬೇಕು ಅಂತ ಹೇಳ್ಬಿಟ್ಟು. ಅದು ಸೋಫಾ ಸೆಟ್ ಬಂದಿರೋದ್ರಿಂದ ಆ ಸೋಫಾನಲ್ಲಿ ಅದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಅದರಲ್ಲಿ ರಿಮೋಟು, ಫೋನು, ಕಾರ್ ಕೀ ಎಲ್ಲದೂ ಹಾಕ್ಬಿಟ್ಟಿರ್ತಾರೆ. ಹಾಗೆ ಕಪ್ ಹೋಲ್ಡರ್ ಕೂಡ ಇದೆ, ಅದರಲ್ಲೇ ಇಟ್ಕೊಂಡು ಆಟ ಆಡ್ತಾಯಿದ್ರು. ಅಲ್ಲಿ ಇರುತ್ತೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಸಡನ್ನಾಗಿ ನಾವು ಮನೆ ದೇವ್ರಿಗೆ ಹೋಗಬೇಕು, ಕಾರ್ತಿಕ್ ಮಾಸ ಬಂದಿದೆ ಅಂತ ಅಂದ್ಕೊಂಡಾಗ ಕೀ ಹುಡುಕ್ತಾ ಇದ್ದೀವಿ, ಸಿಗ್ತಾನೇ ಇಲ್ಲ. ಸೊ ಅದಕ್ಕೋಸ್ಕರ ಮನೆ ದೇವ್ರಿಗೆ ಹೋಗೋದು ಕೂಡ ಕ್ಯಾನ್ಸಲ್ ಆಯಿತು. ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡೇ ಹೋಗೋಣ ಅಂತೇಳಿ ಹಾಗೆ ಮನೆಯಲ್ಲಿ ಹುಡ್ಕೋಣ ಅಂತ ಇಡೀ ಮನೆ ಜಾಲಾಡಿದ್ರು ಕೂಡ ಕೀನೇ ಸಿಕ್ಕಿಲ್ಲ. 1 ವೀಕಿಂದ ಹುಡ್ಕಾಡಿದ್ದೀವಿ. ಫೈನಲ್ ಆಗಿ ಕೀನ ನಾವು ಮತ್ತೆ ಇನ್ನೊಂದು ಮಾಡಿಸ್ಕೊಂಡ್ಬಿಟ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡಿ ಮಾಡ್ಕೊಂಡ್ವಿ ಇವಾಗ. ಸೊ ಅದೊಂಥರ ಬೇಜವಾಬ್ದಾರಿ ಅನ್ನೋದು ಯಾವ ಮನುಷ್ಯನಿಗೂ ಕೂಡ ಒಂದೊಂದು ಪಾಠವನ್ನು ಕಲಿಸುತ್ತೆ. ದಯವಿಟ್ಟು ಯಾರು ಕೂಡ ಯಾವುದೇ ವಿಷಯದ ಬಗ್ಗೆ ಬೇಜವಾಬ್ದಾರಿಯಿಂದ ಕೇರ್ಲೆಸ್ ಮಾಡ್ಕೊಂಡು ಇರಬಾರ್ದು. ಮಕ್ಕಳು ವಿಷಯ ಅಂತ ಬಂದಾಗ ಮಕ್ಕಳಿಗೆ ಯಾವುದು ಇಂಪಾರ್ಟೆಂಟು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅದನ್ನು ಆದಷ್ಟು ನಾವು ತಿಳಿಸ್ಕೊಡ್ಬೇಕು. ನನ್ನ ಮಕ್ಕಳಿಗೆ ಹೇಳ್ತಾನೆ ಇರ್ತೀವಿ, ಬಟ್ ಅವು ಮಕ್ಕಳಲ್ವಾ. ಸೊ ಎಷ್ಟೇ ಬೇಡ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ. ಮೊದಲು ಅಭ್ಯಾಸ ಮಾಡಿಬಿಟ್ಟಿರ್ತೀವಲ್ವ, ನಾವು ಮಾಡಿರೋ ಅಭ್ಯಾಸನೇ ಏನಾಗ್ಬಿಡುತ್ತೆ ಇವತ್ತು ನಮಗೆ ಮುಳುವಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾರು ಕೂಡ ಮಕ್ಕಳಿಗೆ ಯಾವ ವಸ್ತುನ ಕೊಡಬೇಕು, ಯಾವುದು ತುಂಬ ಇಂಪಾರ್ಟೆಂಟು ಅನ್ನೋದು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಅದ್ರ ವ್ಯಾಲ್ಯೂ ಗೊತ್ತಿದ್ರೂ ಕೂಡ ಏನು ಮಾಡ್ತೀವಿ, ಕೆಲವೊಂದು ಸರಿ ಇಂಥದ್ದು ಆಗ್ತಾನೆ ಇರುತ್ತೆ ಮನೆಯಲ್ಲಿ ಮಕ್ಕಳಿರುವಾಗ ಅಂತ ಅಂದ್ಕೊಳ್ತೀನಿ.
ನಾವೇನು ಬೇಕು ಅಂತ ಮಾಡೋದಿಲ್ಲ, ಮಕ್ಕಳು ಕೂಡ ಬೇಕು ಅಂತ ಮಾಡೋದಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥದ್ದೇ. ಈ ಥರ ಆಗಲೇಬೇಕು ಅಂತಿದ್ದಾಗ ಅನ್ನೆಸೆಸರಿ ಖರ್ಚು. ಈಗ ಅದನ್ನು ಸುಮ್ಮನೆ ಕಳ್ಕೊಂಡಿದ್ದಕ್ಕೆ ಇದನ್ನು 5000 ಸಮಥಿಂಗ್ ಏನೋ ಆಯಿತು ಕೀ ಮಾಡಿಕೊಡೋದಕ್ಕೆ. ಸೊ ಅದೆಲ್ಲ ಸುಮ್ಮನೆ ಟೆನ್ಷನ್ ಅಲ್ವಾ. ಹಾಗೆ ನಾನು ಅದೇ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೆ ಮನೆಯಲ್ಲಿ. 1 ವೀಕಿಂದ ಸರ್ಚ್ ಮಾಡಿದ್ವಿ, ಸಿಕ್ಕಿಲ್ಲ. ಯಾಕೆ ಬೇಕು, ಹೊಸದು ಮಾಡಿಸೇ ಬಿಡೋಣ ಅಂತ ಅಂದ್ಕೊಂಡ್ವಿ. ಫೈನಲ್ ಆಗಿ ಆಗಿನೂ ಹೋಯ್ತು. ಬಟ್ ಅನ್ನೆಸೆಸರಿ ಖರ್ಚು ಈ ಥರ ಎದುರು ಬರ್ತಾ ಇರುತ್ತೆ ಖರ್ಚುಗಳು. ಏನು ಮಾಡಿದರೂ ಕೂಡ ಕೈಯಲ್ಲಿ ಉಳಿದೇ ಇರೋ ಥರ ಖರ್ಚು ಬರ್ತಾ ಇರುತ್ತೆ. ತುಂಬ ಬೇಜಾರಾಗ್ಬಿಡುತ್ತೆ ಆ ಟೈಮಲ್ಲಿ. ಸೊ ನೆಕ್ಸ್ಟ್ ಇವಾಗ ರಾತ್ರಿನಲ್ಲಿ ಸಮನ್ವಿ ಆ ಕಡೆ ಮಲಗಿದ್ದಾಳೆ. ರಾತ್ರಿ ಆಗೋಗಿದೆ. ಅವರನ್ನು ಮಲಗಿಸಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ವಿ. ಮಗನಿಗೆ ಎಕ್ಸಿಬಿಷನ್ ಇಟ್ಟಿದ್ದಾರೆ ಸ್ಕೂಲಲ್ಲಿ. ಸೊ ಎಕ್ಸಿಬಿಷನ್ಗೆ ಏನೋ ಅಂದರೂ ಡಿಫ್ರೆಂಟಾಗಿ ಅವನಿಗೆ ಮಾಡಬೇಕು ಅಂತೇಳ್ಬಿಟ್ಟು, ಆ್ಯಕ್ಚುಲಿ ಈಗ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಏನೋ ಒಂದನ್ನು ಹಾಕಿಬಿಟ್ಟು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು, ಆ ಥರ ಎಲ್ಲ ಮಾಡಬೇಡಿ, ಡಿಫ್ರೆಂಟಾಗಿ ಟ್ರೈ ಮಾಡಿ, ಆದಷ್ಟು ಡಿಫ್ರೆಂಟಾಗಿ ಮಕ್ಕಳ ಕಡೆಯಿಂದ ಮಾಡಿಸಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಇಲ್ಲೊಂದು ಮಾಡೆಲ್ನ ರೆಡಿ ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡಿ ಹೇಗಾಗುತ್ತೆ ಹೇಗೆ ಬರುತ್ತೆ ಅಂತ ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಈಗ ಯಜಮಾನ್ರು, ನಾನು ಎಲ್ಲರೂ ಸೇರಿ. ಅವ್ರಿಗೂ ಕೂಡ ಬಿಸಿ ಸ್ಕೆಡ್ಯೂಲ್, ಅವ್ರದ್ದು ಕೂಡ ಟೈಮ್ ಕೊಡಲಿಕ್ಕಾಗಲ್ಲ ಹಗಲೊತ್ತಲ್ಲಿ. ಇವನ್ ನಾನು ಕೂಡ ಟೈಮ್ ಕೊಡಲಿಕ್ಕಾಗಲ್ಲ. ಅದಕ್ಕೆ ಏನಿದ್ರು ನೈಟ್ ಹೊತ್ತಲ್ಲೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಬೇಗ ಅವ್ರಿಗೆ ಊಟ ಮಾಡಿಸಿ ಮಲಗಿಸಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಆದರೂ ಕೂಡ ಮಲಗಲಿಲ್ಲ. ಇದನ್ನೆಲ್ಲ ಮಾಡೋಣ ಅಂತ ಅಂದಿದ್ದಕ್ಕೆ ಮಲಗೇ ಇರಲಿಲ್ಲ. ಮನ್ವಿ ಮಾತ್ರ ಸ್ವಲ್ಪ ಹೊತ್ತು ಇವಾಗ ಮಲಗಿದ್ದು. ಇವನು ಇನ್ನೂ ಎದ್ದೇ ಇದ್ದಾನೆ. ಏನು ಮಾಡೋದದು, ನಾನು ಮಾಡ್ತೀನಿ, ನನಗೆ ತೋರಿಸ್ರಿ ಫಸ್ಟು, ನಾನು ಮಾಡೋದಲ್ಲ ಇದು ಅಂತ ಅಂದ್ಕೊಂಡು ಅವನೇನೇ ಮಾಡ್ತಾ ಇದ್ದಾನೆ, ಅವನೇ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಆಗಲಿ ಪರವಾಗಿಲ್ಲ, ಅವನಿಗೆ ಐಡಿಯಾಸ್ ಬರುತ್ತೆ ಇಂಥವೆಲ್ಲ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಏನಿರುತ್ತೆ, ಏನು ಮಾಡಲ್ಲು ಅಂತ ನಾನು ಇವತ್ತೇ ನಿಮಗೆ ಹೇಳ್ತಾ ಇಲ್ಲ. ಸೊ ಎಲ್ಲ ಫೈನಲ್ ಆಗಿ ಮಾಡಿದ ನಂತರ ಏನು ಎತ್ತ ಅಂತ ಹೇಳ್ತೀನಿ. ಇವಾಗ ಹೇಳಿದ್ರು ಕೂಡ ಗೊತ್ತಾಗಲ್ಲ ಅಂತಲ್ಲ, ಗೊತ್ತಾಗುತ್ತೆ. ಬಟ್ಟು ಬೇಡ ಇವತ್ತೇ ಅಂತ ಹೇಳ್ಬಿಟ್ಟು ಈಗ ಇಬ್ಬರು ಕೂಡ ಸೇರಿಬಿಟ್ಟು ತುಂಬ ಎಫರ್ಟ್ ಹಾಕ್ತಾ ಇದ್ದೀವಿ. ಯಜಮಾನ್ರು ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು, ನಾವು ಕಷ್ಟಪಡೋದು, ನಮಗೆ ಏನು ಬರುತ್ತೆ ಇದರಿಂದ ಅಂತ ಹೇಳ್ತಾಯಿದ್ರು. ಇದರಿಂದ ನಮಗೇನು ಬರುತ್ತೆ ಅಲ್ಲ, ನಾವು ಮಕ್ಕಳಿಗೆ ಮಾಡಿಸೋದ್ರಿಂದ, ಈ ರೀತಿ ಮಾಡಿಸೋದ್ರಿಂದ ಅವರು ಅದನ್ನು ಕಲ್ತ್ಕೊಳ್ತಾರೆ, ತಿಳ್ಕೊಳ್ತಾರೆ. ನಾಳೆ ಕೂಡ ಇದೇ ರೀತಿ ಅವರು ಮಾಡೋದನ್ನು ಕಲಿತಾರೆ. ಜೊತೆಗೆ ಡಿಫ್ರೆಂಟಾಗಿ ಮಾಡೋದು ಒಂದು ಏನಿದೆ ಅಲ್ಲ, ಅವನಿಗೊಂದು ಹೆಸ್ರು ತಂದುಕೊಡುತ್ತೆ. ನಾಳೆ ಈ ಮಗು ಈ ಥರ ಮಾಡಿತ್ತು ಅಂತ ಹೇಳ್ಬಿಟ್ಟು ಟೀಚರ್ಸ್ ಕಡೆಯಿಂದ ಆಗಿರ್ಬೋದು, ಬೇರೆ ಮಕ್ಕಳ ಜೊತೆಯಲ್ಲಿ ಅವ್ನು ಬೆರೆಯುವಾಗ ಅವನನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೋಸ್ಕರ ನಾವು ಹಾಕುವಂಥ ಎಫರ್ಟ್ ಏನೇ ಇರಲಿ ಅದರಿಂದ ಅವನಿಗೊಂದು ಹೆಸರು ಇರುತ್ತೆ. ಸೊ ಮುಂದೆ ಕೂಡ ಅವನು ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗೋದಕ್ಕೆ ನಾವು ಇವಾಗ ಬೇಸಾಗಿ ನಿಂದಿರಬೇಕಲ್ವ, ಅವ್ರಿಗೆ ಸಪೋರ್ಟ್ ಆಗಿ ಅನ್ನೋ ಕಾರಣಕ್ಕೆ. ಸೊ ಸಿಂಪಲ್ಲಾಗಿ ಸಣ್ಣ ಮಗು ಆ ಏಜಿಗೆ ತಕ್ಕಾಗೆ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಒಂದು ಏನೋ ಡ್ರಾಯಿಂಗ್ನ ಮಾಡಿಬಿಟ್ಟು ಅದನ್ನು ಹ್ಯಾಂಗ್ ಮಾಡಿ ಅದರಿಂದ ಹೇಳಿಬಿಟ್ರೆ ಸಾಕು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಆ ಥರ ಇರೋದು ಬೇಡ, ಡಿಫ್ರೆಂಟಾಗಿಯೇ ಇರಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನಾವು ಅದಕ್ಕೆ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ನಾಳೆ ನನ್ನ ಮಗನಿಗೆ ಆ ಒಂದು ಹೆಸರಿರುತ್ತೆ. ಎಕ್ಸಿಬಿಷನಲ್ಲೇ ಅವನು ಒಂಥರ ಡಿಫ್ರೆಂಟಾಗಿ ಏನೋ ಮಾಡಿದ್ದ ಅನ್ನೋ ಥರ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇವತ್ತು ಮಾಡ್ತಾಯಿದ್ದೀನಿ. ಯಜಮಾನ್ರು ತುಂಬ ಬೈತಾಯಿದ್ರು, ಇಷ್ಟೆಲ್ಲ ನೀನು ಕಷ್ಟಪಡೋದಲ್ಲ, ನನಗೆ ಕೊಡ್ತಾ ಇದೀಯ ಇದೆಲ್ಲ ಕೆಲಸ ಅಂತ ಬೈತಾಯಿದ್ರು. ಅದೇನಾದರೂ ಆಗಿರಲಿ, ಅದರಿಂದ ನಮ್ಮ ಮಗನಿಗೆ ಒಂದು ಫ್ಯೂಚರ್ ಇದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನಾನು ಮಾಡ್ತಾ ಇರೋದು. ಸೊ ನಾವೇ ಇವಾಗ ಅವ್ರಿಗೆ ಇದನ್ನೆಲ್ಲ ತೋರಿಸ್ಕೊಡ್ಬೇಕಲ್ವ. ಈ ಥರ ಅವರು ಡಿಫ್ರೆಂಟಾಗಿ ಮಾಡೋದನ್ನು ಅವರು ಕಲಿಬೇಕು ಅಂತಂದರೆ ನಾವು ಇದನ್ನೆಲ್ಲ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇದೇ ಆಗಿತ್ತು. ತುಂಬ ದಿನದಿಂದ ವೀಡಿಯೋಸ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೆಲವೊಂದಿಷ್ಟು ಕೆಲಸಗಳು ಜಾಸ್ತಿ ಇರೋದ್ರಿಂದ ಈ ಯೂಟ್ಯೂಬ್ ಅನ್ನೋದನ್ನು ಸ್ವಲ್ಪ ಬದಿಗಿಟ್ಕೊಂಡು ಈ ಕೆಲಸಗಳನ್ನು ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋಸ್ನ ಹಾಕೋದು ತಡವಾಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಮಾಡೆಲ್ ಏನಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಾಧ್ಯವಾದಷ್ಟು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ರೀತಿ ಮಾಡೆಲ್ ಇದೆ, ಈ ಮಾಡೆಲ್ಗೆ ಏನು ನೇಮು, ಅದ್ರ ಜೊತೆಗೆ ಅದನ್ನು ಯಾವ ರೀತಿ ಮಾಡೋದು ಎಲ್ಲದು ಕೂಡ
ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ಕೂಡ ಲೆಂದಿ ಆಗ್ತಾ ಇದೆ. ಹಾಗೆ ಜೊತೆಗೆ ಇನ್ನೂ ಮಾಡಲ್ ರೆಡಿ ಮಾಡೋ ಪ್ರೊಸೆಸ್ಸಲ್ಲೇ ಇದ್ದೀವಿ. ಎಲ್ಲದೂ ಕೂಡ ನಾನು ಮಾಡುವಾಗ ಎಲ್ಲದೂ ತೋರಿಸ್ತಾ ಹೋದರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ರೆಡಿ ಆಗಿದ ನಂತರ ಹೇಗೆಲ್ಲ ಇತ್ತು, ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ಆ ಟೈಮಲ್ಲಿ ನಿಮಗೆ ತೋರಿಸೋಣ ಎಲ್ಲದು ರೆಡಿ ಆಗಿದ ನಂತರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಯಾರಿಗಾದರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.